ನನ್ನ ನೆಚ್ಚಿನ ವೀಕ್ಷಕರೇ ಹಾಗೂ ಸ್ನೇಹಿತರೆ ಹಾಗೂ ಈ ನನ್ನ ರೇಡಿಯೋನಿಕ್ ಆಫ್ ಇಂಗ್ಲೀಷ್ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ಗಾದೆಗಳ ಪೈಕಿ 5 ಪುಟಗಳನ್ನು 5ನೆಯ ಪುಟವನ್ನು ಮುಗಿಸಿರುತ್ತೇನೆ. ಈಗ ಇವತ್ತು ಪುಟ ಸಂಖ್ಯೆ 6 ಇದರಲ್ಲಿ ಬರೆದಂಥ 20 ಗಾದೆಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದರಲ್ಲಿ 101ರಿಂದ 120 ಈ ಪುಟದಲ್ಲಿ ಬರುವಂತಹದ್ದು. ಅಳಿದ ಊರಿಗೆ ಉಳಿದವನೇ ಗೌಡ ಅಂದರೆ ಇದರ ಅರ್ಥ, ಯಾವುದಾದರೊಂದು ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ವಾರಸುದಾರರು ಅಥವಾ ನಂತರ ಆ ಊರನ್ನು ನೋಡಿಕೊಳ್ಳುವವರು, ಹಿಂದೆ ಗೌಡರು ಅಂತ ಇದ್ದರು, ಅವರೇ ಆ ಊರಿಗೆ ಮುಖ್ಯಸ್ಥರಾಗಿದ್ದರು, ಅವರ ಮಾತಿಗೆ ಬೆಲೆ ಕೊಡುವುದು ಹಾಗೂ ಅವರು ಹೇಳಿದಂತೆ ಏನಾದರೂ ಜಗಳ ಆಗಲಿ ಅಥವಾ ಬೇರೆ ಸಮಸ್ಯೆ ಆಗಲಿ ಅದನ್ನು ಅವರಾಗಿ ಅದನ್ನು ನಿಂತು ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಒಂದು ಜವಾಬ್ದಾರಿ ಅವರ ಕೈಯಲ್ಲಿತ್ತು. ಅವರಿಗೆ ಹಿಂದೆ ಗೌಡರು ಎಂದು ಹೇಳ್ತಿದ್ರು. ಗೌಡರು ಇದು ಹಳ್ಳಿಯಲ್ಲಿರುವಂಥ ಒಂದು ಹಿಂದಿನ ಪ್ರತೀತಿ. ಉಳಿದವನೇ ಗೌಡ ಅಂದರೆ ಆ ಸಂದರ್ಭದಲ್ಲಿ ಕೊನೆಗೆ ಅವರು ಯಾವುದೇ ಕಾರಣದಿಂದ ಅದನ್ನು ಬಿಟ್ಟು ಹೋಗಿರಬಹುದು ಅಥವಾ ಬೇರೆ ಯಾರಾದರೂ ಸಮಸ್ಯೆಗಳಿಂದ ಅವರು ನನಗೆ ಈ ಜವಾಬ್ದಾರಿ ಬೇಡ ಅಂತ ಹೇಳಬಹುದು. ಅಂತಹ ಸಂದರ್ಭದಲ್ಲಿ ಕೊನೆಗೆ ಅಲ್ಲಿ ಯಾರಾದರೊಬ್ಬರು ಉಳಿದವರು ಬಂದು ನಾನೇ ಗೌಡ, ನಾನೇ ಇನ್ನು ಮುಂದೆ ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳ್ತಾರೆ. ಎರಡನೇದು, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ನಿಮಗೆ ಎಲ್ಲ ಗೊತ್ತೇ ಇದೆ, ನಾವು ಗಂಜಿ ತಿಂದರೂ ಸಾಕು, ನಮಗೆ ಹಂಗೂ ಬೇಡ ಅಂತ ಹೇಳ್ತಾರೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ, ಇದು ಸಾಮಾನ್ಯವಾಗಿ ನಾವು ಅದನ್ನು ನೋಡಬಹುದು. ಇದು ಕೆಲವು ಕಡೆ ನಮ್ಮ ಮನೆಗಿಂತ ಉಳಿದವರಿಗೆ ಇವರು ಸಹಾಯ ಮಾಡ್ತಾರೆ, ಆದರೆ ಮನೆಗೆ ಸಹಾಯ ಮಾಡುವವರಿಲ್ಲ. ಸೊ ಅದಕ್ಕೆ ಮನೆಗೆ ಮಾರಿ ಅಂಥವರು ಮನೆಗೆ ಮಾರಿ ಪರರಿಗೆ ಮಾತ್ರ ಉಪಕಾರಿ, ಇದು ಈ ಗಾದೆಯ ಅರ್ಥ. ನೆಕ್ಸ್ಟು, ಲೇಖನಿಯು ಖಡ್ಗಕ್ಕಿಂತಲೂ ಮಿಗಿಲು. ಇದರ ಅರ್ಥ ಇಲ್ಲಿ ಖಡ್ಗಕ್ಕಿಂತಲೇ ಮಿಗಿಲು ಯಾಕೆ? ಖಡ್ಗದಲ್ಲಿ ಆದಂತಹ ಗಾಯ ಮಾಸಿ ಹೋಗ್ತದೆ. ಆದರೆ ನಾವು ಲೇಖನಿಯಲ್ಲಿ ಬರೆದಂಥ, ಹಿಂದೆ ಲೇಖನಿ ಅಂತ ಹೇಳ್ತಾಯಿದ್ರು, ಈಗಿನ ಪೆನ್ನು. ಲೇಖನಿಯಲ್ಲಿ ಬರೆದಂಥ ಯಾವುದೇ ವಿಷಯ ಅದು ಯಾವತ್ತಿಗೂ ಶಾಶ್ವತವಾಗಿ ಉಳಿದಿರುತ್ತದೆ, ಇದರ ಅರ್ಥ. ನೆಕ್ಸ್ಟ್ 105, ಹೊಸ ವೈದ್ಯನಿಗಿಂತ ಹಳೆ ರೋಗಿ ವಾಸಿ. ಇಲ್ಲಿ ಹೊಸ ವೈದ್ಯನಿಗೆ ಇನ್ನೂ ಅನುಭವ ಇರೋದಿಲ್ಲ. ಹಳೆ ರೋಗಿ ವಾಸಿ ಅಂತ ಹೇಳಿದರೆ ಅವನಿಗೆ ಔಷಧಿಗಳನ್ನು ತಗೊಂಡು ಅಥವಾ ಯಾವ ರೀತಿಯದಂತ ಯಾವ್ದು ತಗೊಂಡ್ರೆ ಅವರಿಗೆ ಗೊತ್ತಿರ್ತದೆ ಎಂದು ಈ ಗಾದೆಯ ಅರ್ಥ. ಅಂದರೆ ಹೊಸ ವೈದ್ಯರಿಗಿಂತ ಹಳೆ ರೋಗಿ ವಾಸಿ ಅಂದರೆ ಬೆಟರ್ ಅಂತ ಹೇಳ್ತಾರೆ. ಸಾಧಿಸಿದರೆ ಸಭೆ ನುಂಗಬಹುದು. ಇದು ನಮ್ಮ ಸಾಧನೆಯ ಮೂಲ. ಸಾಧಿಸಿದು ಅಂದರೆ ಸಾಧನೆ ಅಂದರೆ ನಮ್ಮ ಪರಿಶ್ರಮ. ನಾವು ಪರಿಶ್ರಮ ಮಾಡಿ ಮನಸ್ಸಿನಿಂದ ಇಟ್ಟು ಪ್ರಯತ್ನ ಮಾಡಿದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಎಂಬ ಅರ್ಥ. ನುಂಗಬಹುದು ಎಂಬ ಅರ್ಥದಲ್ಲಿ ಇಲ್ಲಿ ಸಾಧಿಸಬಹುದು, ಸಾಧಿಸಿದರೆ ಯಾವ ಕೆಲಸ ಬೇಕಾದರೂ ಮಾಡಬಹುದು ಎಂಬ ಅರ್ಥ. ಇನ್ನೊಂದು 107, ಮನಸ್ಸಿದ್ದಲ್ಲಿ ಮಾರ್ಗವಿದೆ. ನಮಗೆ ಮನಸ್ಸು ಬೇಕು, ಮಾಡುವಂಥ ಒಂದು ಹುಮ್ಮಸ್ಸು ಬೇಕು, ಉತ್ಸಾಹ ಬೇಕು. ಆಗ ನಮಗೆ ಮುಂದೆ ಹೋಗುವಂಥ ದಾರಿ ನಮಗೆ ಖಂಡಿತ ಗೋಚರಿಸುತ್ತದೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಯದಂತೆ. ಕೆಲವರು ತಿಳ್ಕೊಳ್ತಾರೆ, ನಾನು ಏನಾದರೂ ಅನ್ಯಾಯ, ಮೋಸ ಅಥವಾ ಬೇರೆ ಯಾವುದಾದ್ರೂ ಬೆಳೆದ ಕೆಲಸ ಮಾಡಿದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಇದಕ್ಕೆ ನಿದರ್ಶನ ಬೆಕ್ಕು ಹಾಲು ಕುಡಿಯುವುದು, ಕಣ್ಣು ಮುಚ್ಚಿ ಕುಡಿಯುತ್ತದೆ.
ಅದು ತಿಳ್ಕೊಳ್ತದೆ. ನಾನು ಕಣ್ಣು ಮುಚ್ಚಿ ಹೇಳಿದರೆ ಯಾರಿಗೇನು ಗೊತ್ತಾಗೋದಿಲ್ಲ ಅಂಥೇಳಿ. ನೆಕ್ಸ್ಟು, ನದಿ ಡೊಂಕಾದರೆ ನೀರು ಡೊಂಕೆ. ಇದು ನಮಗೆ ಗೊತ್ತೇ ಇದೆ, ನೀರು ಯಾವತ್ತೂ ಡೊಂಕು ಆಗೋದಿಲ್ಲ. ಕಪ್ಪೆ ಒಟಗುಟ್ಟುವುದು ರಾಡಿ ನೀರು ಕುಡಿದಂತೆ. ಸೊ ಅದು ಯಾಗಿದ್ದರೂ ಕಪ್ಪೆ ಇರುವುದು ಗಲೀಜು ನೀರು, ಕೊಳಕಾದ ನೀರಿನಲ್ಲಿ ಅದು ಇರುವಂಥದ್ದು. ಅದಕ್ಕೆ ಈ ಗಾದೆ. ಸೋಲೆ ಗೆಲುವಿನ ಸೋಪಾನ. ಸೋಲೆ ಅಂತ ಹೇಳಿದರೆ ನಮಗೆ ನಮ್ಮ ಯಾವುದೇ ಕೆಲಸ ಆಗಲಿ ನಮಗೆ ಅದು ಒಮ್ಮೆ ಸೋಲು ಅಂತ ಕಂಡರೆ ಸೋಲು ಬಂದರೆ ನಮಗೆ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಾವು ಸೋತಿದ್ದೇವೆ, ನಮ್ಮಿಂದ ಯಾವ ತಪ್ಪಾಗಿದೆ ಅಥವಾ ನಾವು ಯಾವುದನ್ನು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮುಂದೆ ಹೆಜ್ಜೆ ಇಟ್ಟರೆ ಏನಾಗುತ್ತದೆ, ಆಗ ಅಲ್ಲಿ ನಮಗೆ ಸೋಲಾಗುವ ಸಂದರ್ಭ ಬರ್ತದೆ ಅಥವಾ ನಾವು ಸೋಲ್ತೇವೆ. ಆಗ ನಮಗೆ ದೃಢ ಮನಸ್ಸು ಬರ್ತದೆ, ಯಾಕೆ ನಾವು ಸೋಲ್ತೇವೆ, ನಾವು ಸೋಲಬಾರ್ದು, ನಾವು ಸಾಧನೆ ಮಾಡಿ ಗೆಲ್ಲಲೇಬೇಕು. ಇದರ ಅರ್ಥ ಸೋಲು ಆದರೂ ನಮಗೆ ಗೆಲುವೆ ನಮಗೆ ಸಿಗುತ್ತದೆ. ಸುವಾಸನೆಗಿಂತ ದುರ್ವಾಸನೆ ಬೇಗನೆ ಹರಡುತ್ತದೆ. ನಮಗೆಲ್ಲರಿಗೂ ಗೊತ್ತಿದೆ, ಇದು ಒಳ್ಳೆಯ ವಾಸನೆ, ಒಳ್ಳೆಯ ಶಬ್ದಗಳು ಅಥವಾ ಒಳ್ಳೆಯ ಸ್ವಭಾವ ಯಾವುದೂ ಅಷ್ಟೇ ದುರ್ವಾಸನೆ ಬೇಗ ಹರಡುತ್ತದೆ. ಒಳ್ಳೆಯ ಕೆಲಸ ಮಾಡಿದ್ದು ಯಾರಿಗೂ ಸಾಮಾನ್ಯವಾಗಿ ಕಾಣೋದು ಕಡಿಮೆ, ಆದರೆ ಕೆಟ್ಟ ಕೆಲಸ ಮಾಡಿದರೆ ಅದು ಬೇಗನೆ ಗೊತ್ತಾಗ್ತದೆ, ಈ ಅರ್ಥ. ಇನ್ನೊಂದು ನೆಕ್ಸ್ಟು, ಅನ್ಯರ ಮನೆ ಉರಿದರೇನು ನಮ್ಮೆಂದರೆ ಸಾಕು. ಈ ಪ್ರತೀತಿ ಎಷ್ಟೋ ಜನರಿಗೆ ಇರಬಹುದು ಎಂಬ ಈ ಅರ್ಥದಲ್ಲಿ ಈ ಗಾದೆಯನ್ನು ರಚಿಸಿದ್ದಾರೆ. ಬೇರೆಯವರ ಮನೆ ಬೆಂಕಿ ಹತ್ಕೊಂಡು ಉರಿದ್ರೇನು, ನಮ್ಮ ಪಕ್ಕದ ಮನೆ ಅಥವಾ ಯಾರ್ದೋ ಆದರೂ ನಮ್ಮ ಅನ್ನ ಬೆಂದರೆ ಸಾಕು, ನಾವು ತಿಂದರೆ ಸಾಕು ಎಂಬುವಂಥ ಒಂದು ಪ್ರತೀತಿ ಇದು. ಇನ್ನೊಂದು, ವೇದ ಸುಳ್ಳಾದರೂ ವೇದ ಒಂದು ವೇಳೆ ಸುಳ್ಳು ಆಗಬಹುದು, ಗಾದೆ ಸುಳ್ಳು ಆಗೋದಿಲ್ಲ. ಇದು ಅತ್ಯಂತ ಒಂದು ಚಾರಿತ್ರಿಕವಾದಂಥ ಗಾದೆ. ಯಾವುದೇ ವೇದ ಸುಳ್ಳು ಆಗೋದಿಲ್ಲ, ಆದರೆ ಒಂದು ಸಮಯದಲ್ಲಿ ಸುಳ್ಳು ಆದರೆ ಅದು ಗಾದೆ ಸುಳ್ಳು ಆಗೋದು. ವೇದ ಸುಳ್ಳು ಆಗಬಹುದು, ಆದರೆ ಗಾದೆ ಮಾತ್ರ ಯಾವತ್ತಿಗೂ ಸುಳ್ಳು ಆಗೋದಿಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಎಲ್ಲರಿಗೂ ಗೊತ್ತೇ ಇದೆ ಆ ಗಾದೆ. ಯಾರ್ಯಾರ್ದು ಹಣದಲ್ಲಿ ಯಾರ್ಯಾರು ಮಜಾ ಮಾಡ್ತಾರೆ, ಯಾರ್ಯಾರು ಖರ್ಚು ಮಾಡ್ತಾರೆ. ದುಡ್ಡು ಯಾರ್ದೋ ನಾವು ಇಲ್ಲಿ ಮಜಾ ಮಾಡುವಂಥದ್ದು, ನಾವು ಎಂಜಾಯ್ ಮಾಡುವಂಥದ್ದು ಇದು ಬೇರೆ. ಆಮೇಲೆ ಕ್ಷಣಚಿತ್ತ ಕ್ಷಣಪಿತ್ತ ಅಂದರೆ ಒಂದು ಗಳಿಗೆ, ಒಂದು ಸೆಕೆಂಡ್ನಲ್ಲಿ ನಾವು ಒಂದು ಹೇಳಿದರೆ ಇನ್ನೊಂದು ಗಳಿಗೆಯಲ್ಲಿ ಅದನ್ನು ನಾವು ಬೇರೆ ಹೇಳುವವರು ಇದ್ದಾರೆ. ಅದಕ್ಕೆ ಕ್ಷಣಚಿತ್ತ. ಚಿತ್ತ ಅಂದರೆ ಮನಸ್ಸು. ಒಮ್ಮೆ ಆ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ಅದು ಮಾರ್ಪಾಡಾಗುತ್ತದೆ. ಅದಕ್ಕೆ ಕ್ಷಣಪಿತ್ತ ಅಂತ ಹೇಳ್ತಾರೆ. ಕೊನೆ ತನಕ ಆಡುವ ಆಟ ಕುಸಿರಾಟದ ಉಸಿರಾಟ. ಯಾವುದೇ ಬದುಕು ಯಾರದೇ ಆಗಲಿ, ಕೊನೆ ತನಕ ನಾವು ಉಸಿರಾಟವನ್ನು ಹಿಡಿದುಕೊಂಡು ಕುಸಿರಾಡ್ತಾ ಇರ್ತೇವೆ. ಯಾವುದೇ ಒಂದು ಸಮಸ್ಯೆ ಇರಬಹುದು, ಯಾವುದೇ ಒಂದು ತೊಂದರೆ ಬಂದಿರಬಹುದು, ಅದು ಕುಸಿರಾಟದ ಉಸಿರಾಟ. ಉಸಿರಾಟ ಆಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ, ಆದರೆ ನಾವು ಕೊನೆಯ ತನಕ ನಾವು ಮಾಡುವಂಥದ್ದು ಉಸಿರಾಟ, ಅದು ಕುಸಿರಾಟವಾಗಿರ್ತದೆ. ಸತ್ಯ ಯಾವಾಗಲೂ ಕಹಿ ಇರುತ್ತದೆ. ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಸತ್ಯ ಯಾವಾಗಲೂ ಕಹಿ ಇರುತ್ತದೆ. ಯಾಕಂದರೆ ಇದ್ದದನ್ನು, ಇನ್ನೊಂದು ಗಾದೆ ಇದೆ, ಕಂಡದ್ದನ್ನು ಕಂಡಂತೆ ಹೇಳಿದರೆ ಕೆಂಡದಂತಹ ಕೋಪ. ಇದ್ದ ವಿಷಯವನ್ನು ನಾವು ಹೇಳಿದರೆ ಅದು ಎಷ್ಟೋ ಜನರಿಗೆ ಅದು ಹಿಡಿಸುವುದಿಲ್ಲ, ಮನಸ್ಸಿಗೆ ಬರುವುದಿಲ್ಲ. ಅವರದನ್ನು ಇದು ಸುಳ್ಳು ಅಂತ ಹೇಳ್ತಾರೆ. ಇನ್ನೊಂದು 119, ವಿದ್ಯೆಗಿಂತಲೂ ಬುದ್ಧಿವಂತಿಕೆಯ ಮೇಲು. ನಾವು ವಿದ್ಯೆ ಕಲಿತರೆ ಸಾಲೋದಿಲ್ಲ, ನಮಗೆ ಆ ಬುದ್ಧಿವಂತಿಕೆ ಬೇಕು, ಆ ಅನುಭವ ಬೇಕು. ಓದಲು ವಿದ್ಯೆ ಸಂಪಾದಿಸಿದರೂ ನಮಗೆ ಬುದ್ಧಿವಂತಿಕೆ ಮೇಲೂ ಅಂದರೆ ಸಂಸ್ಕಾರಯುಕ್ತ ಬುದ್ಧಿವಂತಿಕೆ ಬೇಕು. ಇಲ್ಲಿ ಸಂಸ್ಕಾರ ಅಂದರೆ ನಮ್ಮ ರೀತಿ ನೀತಿಗಳು. ನಾವು ಯಾರೇ ಆಗಲಿ, ಅವರು ಸಣ್ಣವರಾಗಲಿ ಚಿಕ್ಕವರಾಗಲಿ, ಅವರ ಕೆಲಸಕ್ಕೆ ನಾವು ಗೌರವವನ್ನು ಕೊಡಬೇಕು. ಅದು ವಿದ್ಯೆಗಿಂತಲೂ ದೊಡ್ಡದು ಸಂಸ್ಕಾರ.
ಅವರು ಯಾರೇ ಆಗಿರಲಿ ಅವರು ಅವರವರ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಅವರನ್ನು ಕೀಳಾಗಿ ಕಾಣಬಾರದು. ವಿದ್ಯೆ ಬುದ್ಧಿವಂತಿಕೆಯೇ ಮೇಲು, ವಿದ್ಯೆಗಿಂತ ನಮ್ಮ ಜ್ಞಾನ ಮುಖ್ಯ, ಅನುಭವ ಮುಖ್ಯ ಎಂಬ ಅರ್ಥ ಬರ್ತದೆ ಇಲ್ಲಿ. ಇನ್ನೊಂದು 120 ಒಸರು ಇದ್ದಲ್ಲಿ ಹಸುರು ಚಿಗುರುತ್ತದೆ. ಅಂದರೆ ಇಲ್ಲಿ ಒಸರು ಅಂತ ಹೇಳಿದರೆ ಇಲ್ಲಿಯ ಕನ್ನಡ ಭಾಷೆ ಇಲ್ಲಿ ಪ್ರಕಾರ ಜಲ ಅಂತ ಹೇಳ್ತೇವೆ ನಾವು, ನೀರಿನ ಫಸೆ ಅಂತ ಹೇಳ್ತೇವೆ. ಡ್ರೈ ಮತ್ತು ವೆಟ್ ಇದ್ದಾಗ ಅಲ್ಲಿ ನೀರಿನ ಫಸೆ ಇದ್ದಾಗ ಅಲ್ಲಿ ಹಸುರು ಚಿಗುರುತ್ತದೆ. ಯಾಕೆಂದರೆ ಹುಲ್ಲು, ಸಣ್ಣ ಸಣ್ಣ ಹುಲ್ಲುಗಳು, ಸಣ್ಣ ಸಣ್ಣ ಗಿಡಗಳು ಅಲ್ಲಿ ಅದು ಮಣ್ಣಿನಲ್ಲಿ ಹೂತು ಹೋಗಿ ಅದು ಗಟ್ಟಿಯಾಗಿದ್ದರೂ ಅಲ್ಲಿ ಅದಕ್ಕೆ ನೀರು ಸಿಕ್ಕಿದರೆ ಅದು ತನ್ನಿಂದಾನೇ ಹಾಗೆ ಬೆಳೀತದೆ. ಇದು ಇದರ ಅರ್ಥ. ಸೊ ಈಗ ಈ 6ನೇ ಪುಟದ ಗಾದೆಗಳನ್ನು ಇಲ್ಲಿ ಮುಕ್ತಾಯವಾಗಿದೆ. ಸೊ ಇನ್ನು ನೆಕ್ಸ್ಟು ಇದರ ನಂತರ ಇನ್ನೊಂದು 7ನೇದನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಿಮಗೆ ನಾನು ಪುನಃ ಹೇಳ್ತಾ ಇದ್ದೇನೆ, ನಾನು ನಿಮಗೆ ತುಂಬ ಸಲ ಹೇಳಿದ್ದೇನೆ, ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಅಷ್ಟೇ, ನಿಮಗೆ ಅದು ಖುಷಿಯಾಗಿದೆಯಾ, ಸರಿ ಇದೆಯಾ, ಒಳ್ಳೆಯದಾಗಿದೆಯಾ ಎಂಬ ಒಂದು ಸಣ್ಣ ನಿಮ್ಮ ಶಬ್ದಗಳಿಂದ ನೀವು ನಿರೂಪಿಸಿದರೆ ಸಾಕು. ಉದ್ದವಾಗಿ ಬರೀಬೇಕಂತಿಲ್ಲ. ಏನೋ ಒಂದು ಸಣ್ಣ 4 ಅಕ್ಷರಗಳಲ್ಲಿ ಬರೆದರೆ ನನಗೆ ಅದು ಅನುಕೂಲವಾಗುತ್ತದೆ ಎಂದು ನಾನು ನಿಮಗೆ ಹೇಳಿ ಈ ಪುಟವನ್ನು, ಗಾದೆಗಳ ಪುಟವನ್ನು, 6ನೇ ಪುಟವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.